ಈ ಚಾನಲ್ನನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಥಣಿ ತಾಲೂಕಿನ ನಿಷ್ಠಾವಂತ ತಹಶೀಲ್ದಾರ್ ಅವರಿಗೆ ನಮ್ಮ ವಾಹಿನಿ ಪರವಾಗಿ ಧನ್ಯವಾದಗಳು. ಇದೇ ಅಥಣಿ ತಾಲೂಕಿನ ಕೊಡಗಾನೂರು ಗ್ರಾಮದಲ್ಲಿ ಮೂಲ ರಸ್ತೆ ಪಕ್ಕ ಬಾವಿ ಇದ್ದು ಸುಮಾರು ವರ್ಷಗಳಿಂದ ಮುಚ್ಚದೆ ಹಾಗೆ ಇದ್ದು ಅದರಿಂದ ಸಾಕಷ್ಟು ಅಪಘಾತಗಳಾಗಿದ್ವು. ಅದರಿಂದ ಆತಂಕ ಕೂಡ ಸೃಷ್ಟಿಯಾಗಿತ್ತು. ಗ್ರಾಮದ ಜನರ ಆತಂಕದಿಂದಾಗಿ ಸೃಷ್ಟಿಯಾದ ಆ ಬಾವಿ ಮುಚ್ಚಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕರ್ಮಕಾಂಡ ಭಾಗ 1, ಭಾಗ 2 ಮತ್ತು ಭಾಗ 3 ಎಂದು ವರದಿ ಮಾಡಿ ಸುದ್ದಿ ಪ್ರಸಾರ ಕೂಡ ಮಾಡಲಾಗಿತ್ತು. ಹಾಗೂ ಸುಮಾರು ವರ್ಷಗಳ ಹಿಂದೆ ನಮ್ಮ ಮಾಧ್ಯಮ ಗೆಳೆಯರು ಕೂಡ ಈ ಸುದ್ದಿಯನ್ನ ಸಾಕಷ್ಟು ಬಾರಿ ಪ್ರಸಾರ ಮಾಡಿದ್ರು. ಆದರೂ ಕೂಡ ಯಾವುದೇ ರೀತಿಯಾದಂಥ ಪ್ರಯೋಜನವಾಗಿರಲಿಲ್ಲ. ಹಾಗೆ ಆ ಗ್ರಾಮದ ಜನರು ಸಾಕಷ್ಟು ಬಾರಿ ಈ ಬಾವಿಯನ್ನ ಮುಚ್ಚಲು ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಅರ್ಜಿಯನ್ನ ನೀಡಿದ್ರೂ ಕೂಡ ಯಾವುದೇ ಕ್ರಮವನ್ನ ಜರುಗಿಸಿರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ನಮ್ಮ ವಾಹಿನಿಯಲ್ಲಿ ಪ್ರಸಾರ ಮಾಡುವ ಸುದ್ದಿಗಳನ್ನ ನೋಡಿಕೊಂಡು ಗಂಭೀರವಾದ ಶಬ್ದಗಳನ್ನ ಉಲ್ಲೇಖ ಮಾಡುವುದ ವರದಿಗಳು ಹಾಗೂ ಯಾರದ್ದು ಮುಲಾಜಿಲ್ಲದೆ ನೇರ ದಿಟ್ಟವಾದ ಸುದ್ದಿ ಮಾಡುವುದನ್ನ ನೋಡಿಕೊಂಡು ಇದೇ ಅಥಣಿ ತಾಲೂಕಿನ ಕೊಡಗಾನೂರ ಗ್ರಾಮದ ಜನರು ಈ ಬಾವಿಯಿಂದ ತೊಂದರೆಯಾಗ್ತಾ ಇದೆ ಎಂಬ ಮಾಹಿತಿಯನ್ನ ನಮಗೆ ನೀಡಿದ್ರು. ಹಾಗೂ ಈ ಬಗ್ಗೆ ಸಾಕಷ್ಟು ಪತ್ರಿಕೆಗಳಲ್ಲಿ ಹಾಗೂ ಸುದ್ದಿವಾಹಿನಿಗಳಲ್ಲಿ ವರದಿ ಪ್ರಸಾರ ಮಾಡಿದ್ರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಅಂತಲೂ ಗ್ರಾಮಸ್ಥರು ನಮ್ಮ ಬಳಿ ದೂರಿದ್ರು. ನೀವಾದ್ರೂ ಈ ಒಂದು ಸಮಸ್ಯೆಯಿಂದ ನಮ್ಮನ್ನ ಕಾಪಾಡಿ ಎಂದು ನಮ್ಮ ಅಥಣಿ ನ್ಯೂಸ್ಗೆ ಬಂದು ಗಂಭೀರವಾಗಿ ಮನವಿಯನ್ನ ಕೂಡ ಮಾಡಿಕೊಂಡಿದ್ರು. ಅದೇ ಸಮಯದಲ್ಲಿ ನಾವು ಕೂಡ ರಿಯಾಲಿಟಿ ಚೆಕ್ ಮಾಡಲು ಸ್ಥಳಕ್ಕೆ ಹೋಗಿ ಪರಿಶೀಲನೆ ನಡೆಸಿದಂತ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿರುವುದು ನಿಜ ಎಂದು ಕಂಡು ಬಂದಿತ್ತು. ಹೀಗಾಗಿ ಕರ್ಮಕಾಂಡ ಭಾಗ 1, ಭಾಗ 2 ಮತ್ತು ಭಾಗ 3ರಲ್ಲಿ ಈ ಕುರಿತು ಸವಿವರವಾಗಿ ವರದಿಯನ್ನ ಪ್ರಸಾರ ಮಾಡಿದ್ವಿ. ಸುದ್ದಿ ಪ್ರಸಾರವಾಗಿದ್ದನ್ನ ನೋಡಿದ ಬಳಿಕ ಎಚ್ಚೆತ್ತುಕೊಂಡ ಮಾನ್ಯ ತಹಶೀಲ್ದಾರ್ ಅವರು ನಮ್ಮ ಅಥಣಿ ನ್ಯೂಸ್ ಸಂಸ್ಥೆಗೆ ದೂರವಾಣಿ ಮೂಲಕ ಕರೆ ಮಾಡಿ ರಸ್ತೆಯಲ್ಲಿದ್ದ ಸಮಸ್ಯೆಯ ವಿವರವನ್ನ ಕೇಳಿಕೊಂಡ 24 ಗಂಟೆಯ ಒಳಗೆ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗಂಭೀರವಾಗಿ ಮಾತಿನಲ್ಲೇ ಚಾಟಿ ಬೀಸಿದ್ರು. ಹಾಗೆಯೇ ತಾವೇ ಮುಂದಾಳತ್ವವನ್ನ ವಹಿಸಿಕೊಂಡು ಅಧಿಕಾರಿಗಳೊಟ್ಟಿಗೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಆ ಬಳಿಕ ಆ ಜಾಗದ ಮಾಲೀಕರು ಕೂಡ ನಮ್ಮ ವರದಿಯನ್ನ ನೋಡಿ ಅವರು ಕೂಡ ಬಾವಿ ಮುಚ್ಚಲು ಬೆಂಬಲ ನೀಡಿದ್ರು. ಬಳಿಕ ಅಧಿಕಾರಿಗಳಿಗೆ ಆದಷ್ಟು ಬೇಗ ಈ ಸಮಸ್ಯೆಯನ್ನ ಬಗೆಹರಿಸುವಂತೆ ಖಡಕ್ ಸೂಚನೆಯನ್ನ ನೀಡಿದ್ರು. ಇನ್ನು ತಹಶೀಲ್ದಾರ್ ಅವರ ಸೂಚನೆ ಮೇರೆಗೆ ಸ್ಥಳದಲ್ಲೇ ಅಧಿಕಾರಿಗಳು ಆ ಬಾವಿಯನ್ನ ಮುಚ್ಚುವ ಕೆಲಸಕ್ಕೆ ಮುಂದಾಗಿ ಸದ್ಯ ಈಗ ಸಮಸ್ಯೆಯನ್ನ ಬಗೆಹರಿಸಿದ್ದಾರೆ. ಇನ್ನು ಈ ಸಮಸ್ಯೆ ಬಗೆಹರಿದ ಹಿನ್ನೆಲೆ ಗ್ರಾಮಸ್ಥರು ನಮ್ಮ ಅಥಣಿ ನ್ಯೂಸ್ ವಾಹಿನಿಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸುವ ಮೂಲಕ ಧನ್ಯವಾದಗಳನ್ನ ಹೇಳಿದ್ರು. ಹಾಗೂ ಮುಂದಾಳತ್ವವನ್ನ ವಹಿಸಿ ಸಮಸ್ಯೆ ಬಗೆಹರಿಸಿದ ತಹಶೀಲ್ದಾರ್ ಅವರಿಗೂ ಮತ್ತು ಸಮಸ್ಯೆ ಬಗೆಹರಿಸಲು ಸಹಾಯ ಮಾಡಿದ ಜಾಗದ ಮಾಲೀಕರಿಗೂ ಕೂಡ ಧನ್ಯವಾದ ತಿಳಿಸಿದ್ರು. ಇನ್ನು ನಮ್ಮ ಅಥಣಿ ನ್ಯೂಸ್ ವಾಹಿನಿಯಿಂದ ಅಥಣಿ ತಾಲೂಕಿನಲ್ಲಿನ ಹಲವಾರು ಸಮಾಜಮುಖಿ ಕೆಲಸಗಳನ್ನ ಅಭಿವೃದ್ಧಿ ಮಾಡಿದ ಕಾರ್ಯಗಳನ್ನ ಸಮಯ ಬಂದಾಗ ನಿಮ್ಮ ಮುಂದೆ ಇಡುತ್ತೇವೆ. ನಮ್ಮ ವಾಹಿನಿಯಿಂದ ಮಾನ್ಯ ತಹಶೀಲ್ದಾರ್ ಸಿದ್ದರಾಯ ಬೋಸಗಿ ಅವರಿಗೂ ಧನ್ಯವಾದಗಳು.